ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆಪರೇಷನ್ ಕಮಲದಿಂದಲೇ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಉಳಿದು ಬಿದ್ದಿತ್ತು. 208ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಬಿಎಸ್ ಯಡಿಯೂರಪ್ಪರನ್ನು ಮುಖ್ಯಮಂತ್ರಿ ಮಾಡಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನು ಖರೀದಿಸಲಾಗಿತ್ತು. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪದೇ ಪದೇ ಸರ್ಕಾರ ಬೀಳಿಸಲು ಮುಂದಾಗಿದ್ದಾರೆ. ಆ ಆಪರೇಷನ್ ಕಮಲ ನಡೆಯುತ್ತಿದೆ ಅನ್ನೋದಕ್ಕೆ ಮಾತೇನು ಸಾಕ್ಷಿ ಬೇಕು ಎಂದಿದ್ದಾರೆ. ಜೆಡಿಎಸ್ ಇಂದ ಬಿಜೆಪಿ ಇದು ಕಾಂಗ್ರೆಸ್ ಇಂದ ಹೋಗಿಲ್ಲ. ಯಾರೋ ಒಬ್ಬಿಬ್ರು ಹೋಗಿರ್ಬೋದು, ಒಬ್ಬಿಬ್ರು ತಗೊಂಡಿರ್ಬೋದು. ಆದರೆ ಅದನ್ನೇ ಬಹುಶಃ ಅದರ ಜೊತೆಗೆ ಈ ಸರ್ಕಾರ ರಚನೆ ಆದ ತಕ್ಷಣ ಬಿ ಜೆ ಪಿಯವರು ಮತ್ತು ಜನತಾದಳದವರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳಿದರು. ಯಾವ ಕಾರಣದಿಂದ ಹೇಳಿದರು? ಆಪರೇಷನ್ ಕಮಲ ಮಾಡ್ತೀವಿ ಅಂತ ತಾನೇ ಅವ್ರ ಉದ್ದೇಶ. ಕುಮಾರಸ್ವಾಮಿಯವರು 16 ಬಾರಿ ಹೇಳಿದ್ದಾರೆ, ಬಿ ಜೆ ಪಿಯ ಮುಖಂಡರು ಸಹ 16 ಬಾರಿ ಹೇಳಿದ್ದಾರೆ, ಈ ಸರ್ಕಾರನ ಈ ತಿಂಗಳು ತೆಗಿತೀವಿ, ಮುಂದೊಂದು ತಿಂಗಳು ತೆಗಿತೀವಿ, 6 ತಿಂಗಳು ತೆಗಿತೀವಿ, 3 ತಿಂಗಳು ತೆಗಿತೀವಿ ಅಂತ. ಈಗ ಮೊನ್ನೆ ಉಪಚುನಾವಣೆ ಭಾಳ ಪ್ರಧಾನವಾಗಿ ಕುಮಾರಸ್ವಾಮಿಯವರು ತಟ್ಟಿ ಹೇಳಿದ್ದಾರೆ, ಈ ಸರ್ಕಾರ ಉಳಿಯಲ್ಲ. ಅದಕ್ಕಿಂತ ಸಾಕ್ಷಿ ಏನು ಬೇಕು ನಿಮಗೆ? ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲ. ಅವ್ರು ಎಷ್ಟು ದುಡ್ಡು ಕೊಡ್ತಾರೋ, ಯಾರ್ಯಾರಿಗೆ ಮಾತಾಡಿದಾರೋ ಸೆಕೆಂಡ್ರಿ, ಅದು ಒಂದು ದಿವಸ ಹೊರಗಡೆ ಬರುತ್ತೆ. ಬಟ್ ಆದರೆ ಸತ್ಯ ಅವರ ಬಾಯಿನಲ್ಲೇ ಬಂದಿದೆ. ಸರ್, 100 ಕೋಟಿ ಆಫರ್ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಹೊಸ